ಅದೆಲ್ಲ ನಮ್ಮ ಹಿರಿಯರು ಭಾಳ ಎಲ್ಲ ಜಗತ್ತು ಒಳ್ಳೆಯ ರೀತಿಯಿಂದ ಉಳ್ಸೊಂಬಂದಾರ. ನಾವು ಮುಂದಿನ ಜೀವನಕ್ಕೆ ಒಳ್ಳೆಯ ರೀತಿ ಉಳ್ಸ್ಕೊಂಬರ್ಬೇಕು. ಅದು ಹೆಂಗಂತ ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ನೋಡು, ಪ್ರತಿಯೊಂದೆಲ್ಲ ಕೊಂಡು ತಗೋತಾ ಇದೆ. ಏನೆಲ್ಲ ಕೊಂಡು ತಗೋತಾ ಇದೆ ಅಂತ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಮೊದಲ ನೀರು ಕೊಂಡು ತಗೋತಾ ಇದ್ದಿಲ್ಲ ನಾವು. ಫಿಲ್ಟ್ರ್ ನೀರು ತಂತಿದ್ರು. ಫಿಲ್ಟ್ರ್ ನೀರು ಕುಡಿಲಾರ ಎಷ್ಟೋ ಮಂದಿ ಬದುಕಿದ್ರು ಮೊದಲು. ಈಗ ಒಂದೊಂದು ಸಿಟಿ ಒಳಗಂದ್ರೆ ಫಿಲ್ಟ್ರ್ ನೀರು ಇಲ್ಲಪ್ಪ ಅಂತಂದ್ರೆ ಜೀವನನೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಮತ್ತು ಕರೆಂಟ್ ಇಲ್ಲಾರನು ಬದುಕಿದ್ರು ಮೊದಲು. ಈ ಕರೆಂಟಿಗೆ ಎಷ್ಟೋ ಸಾವಿರ ಗಟ್ಟೆ ಕೊಟ್ಟು ಕರೆಂಟ್ ಇದು ಮಾಡ್ಕೋತೀವಿ. ಇನ್ಮೇಲೆ ಮುಂದೆ ಗಾಳಿನೂ ಕೊಂಡು ತೊಗೋಬೇಕಂತ ಅನ್ನಿಸ್ತದೆ, ಕಾಣ್ತೈತಿ. ಇವೆಲ್ಲ ನಮ್ಮ ಜಗತ್ತಿನಾಗ ಸ್ವಾವಲಂಬಿಗಳು. ಇವು ಏನಂತ ಸಂಪನ್ಮೂಲ. ಇವು ಯಾವ ಕೊಂಡು ತಗೊಳ್ಳೋ ಅಗತ್ಯನೇ ಇಲ್ಲ. ನೀರು ಕೊಂಡು ತಗೊಳ್ಳೋ ಅಗತ್ಯ ಇಲ್ಲ, ಗಾಳಿನೂ ಕೊಂಡು ತಗೊಳ್ಳೋ ಅಗತ್ಯ ಇಲ್ಲ. ದೇವ್ರು ಕೊಟ್ಟ ಆಧಾರಗಳು ಮತ್ತು ಬೆಳಕನ್ನು ಕೊಂಡು ತಗೊಳ್ಳೋ ಅಗತ್ಯನೂ ಇಲ್ಲ ನಮಗೆ. ಆದ್ರೆ ಬದುಕ್ಬೋದು ಜೀವನದಾಗ ಬೆಳಕು ಇರ್ಲಾರ ಎಷ್ಟೋ ಮಂದಿ ನೂರಾರು ವರ್ಷಗಳ ಬದುಕ್ಯಾರ ಹಿರಿಯರು. ನಮ್ಮ ರಾಜ ಕಾಲಗಳಿಂದ ಬೆಳಕಿಲ್ಲಾರು ಬದುಕ್ಯಾರ. ಈಗ ನಾವು ತಿಂಗಳಿಗೆ ಏನೇನು ಖರ್ಚು ಮಾಡ್ತೇವೆ ಅಂದ್ರೆ ಉದಾಹರಣೆ ಹೇಳ್ತೇವೆ ನೋಡ್ರಿ. ತಿಂಗಳಪ್ಪ ಅಂತಂದ್ರೆ ಮೊದಲು ಕಟ್ಟಿಗೆ ಯೂಸ್ ಮಾಡ್ತಿದ್ರಿ ಎಲ್ಲರೂ. ಈಗ ಕಂಪಲ್ಸರಿ ಗ್ಯಾಸ್ ಯೂಸ್ ಮಾಡ್ತಾರೆ. ಗ್ಯಾಸ್ ಮತ್ತು ತಿಂಗಳಾಯ್ತಂದ್ರೆ ಗ್ಯಾಸಿಗೆ ರೊಕ್ಕ, ಟಿ ವಿಗೆ ರೊಕ್ಕ, ಮೊಬೈಲ್ಗೆ ರೊಕ್ಕ, ಕರೆಂಟಿಗೆ ರೊಕ್ಕ, ನಳಕ್ಕೆ ರೊಕ್ಕ, ನೀರಿಗೆ, ಕಸಗೆ ರೊಕ್ಕ, ಮತ್ತು ನಾವು ವೇಸ್ಟ್ ಮಾಡುವಂಥ ಮಲ ವಿಸರ್ಜನೆ ಅದಕ್ಕೂ ರೊಕ್ಕ. ಪ್ರತಿಯೊಂದಕ್ಕೂ ರೊಕ್ಕ. ಹುಟ್ಟಿದ್ರು ರೊಕ್ಕ, ಸತ್ರು ರೊಕ್ಕ. ಹುಟ್ಟಿದ್ರು ಜನ್ಮ ದಾಖಲೆ ತೊಗೊಳಕ್ಕೂ ರೊಕ್ಕ ಬೇಕು, ಸತ್ರು ಮರಣ ದಾಖಲೆ ತೊಗೊಳಕ್ಕೂ ರೊಕ್ಕ ಬೇಕು. ಇದ್ರ ರೊಕ್ಕ, ಹೋದ್ರ ರೊಕ್ಕ. ಏನಪ್ಪ ನಮ್ಮ ಜಗತ್ತು ಮಾಡಿಬಿಟ್ಟಾರೆ ಎಲ್ಲರೂ. ಒಂದು ರೂಪಾಯಿ ತೊಗೊಳ್ಳಾರ ಎಷ್ಟೋ ಪಕ್ಷಿಗಳು ಬದುಕ್ಯಾವ. ರೊಕ್ಕ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ತಿಂದು ಉಂಡು ಎಷ್ಟು ಸಂತೋಷ ಆಗದಲ್ಲ, ಆ ಟೈಪ್ ನಮ್ಮ ಮನುಷ್ಯ ಇಲ್ಲ. ಏನು ಜಗತ್ತೆಲ್ಲ ಎಷ್ಟು ಹೊಲಸು ಮಾಡಿಬಿಟ್ಟೈತಿ. ನಿಯತ್ತು ಅನ್ನೋದೇ ಹೋಗ್ತಾ ಇದೆ ಇವತ್ತಿನಿಂದಾಗ. ಹಿಂಗಾದ್ರೆ ಭಾಳ ಮುಂದೆ ಕಠಿಣ ಆಗ್ತದೆ. ಇರಲಿ, ಚೇಂಜ್ ಆಗ್ಬೇಕು ಮತ್ತು ಆಗಲಿ. ಆದ್ರೆ ಪ್ರತಿಯೊಂದು ಚೇಂಜ್ ಭಾಳ ಆಗ್ಬೇಕಾಗ್ತೈತಿ ಕ್ರಮೇಣವಾಗಿ. ಇವತ್ತು 20-25 ವರ್ಷದ ನಾವು ಹುಡುಗಗೆ ಕಿಡ್ನಿ ಫೇಲ್ ಆಗಕತ್ತಾವ. 20-25 ವರ್ಷ ಅಂದರೆ ಎಂಥ ವಯಸ್ಸದು. ಅಂಥ ವಯಸ್ಸಿಗೆ ಕಿಡ್ನಿ ಫೇಲ್ ಆಗಿ ಎಷ್ಟೋ ಹುಡುಗರು ಸಾಯಕತ್ತಾವು. ಹಾರ್ಟ್ ಪ್ರಾಬ್ಲಮ್ ಆಗತ್ತಾವು. ಎಲ್ಲ ನಾವು ತಿನ್ನೋ ಆಹಾರದಿಂದ. ಆಹಾರ ಕಾರಣ ಯಾರಂದ್ರೆ ನಮ್ಮ ರಾಜಕಾರಣಿಗಳ ಕಾರಣ. ಕಾರಣಗಳಂದ್ರೆ ಮಂದಿಗಳ ಕಾರಣ. ಮಂದಿಗಳಿಗೆ ಕಾರಣ ಯಾರಪ್ಪ ಅಂದರೆ ನಮ್ಮ ಮತ್ತು ಚಕ್ರ ಇಷ್ಟೇ ಸೈಕಲ್ ಇದ್ದಂಗೆ. ಏನಪ್ಪ ನಾವು ಸಾಲಿಗೆ ರೊಕ್ಕ ಕಟ್ಕೊಳ್ತೇವ, ಅದು ಕೇಳ್ತದೆ ಅವ್ರಂತಾರೆ. ಮೇನ್ ಹೆಂಗೆ ಚೇಂಜ್ ಆಗಪ್ಪ ಅಂತಂದ್ರೆ, ನಮ್ಮ ಶಾಲೆಯವ್ರು ಮೊದಲು ರೊಕ್ಕ ತೊಗೊಳ್ಳೋ ನಿಲ್ಲಿಸ್ಬೇಕು. ನಮ್ಮ ರಾಜಕಾರಣಿಗಳು ಇಲೆಕ್ಷನ್ಗೆ ಮಾಡುವಂಥ ಖರ್ಚುಗಳು 1 ರೂಪಾಯಿ ಖರ್ಚು ಮಾಡ್ಲಾರ ಗೆದ್ದು ಬರಬೇಕು. ಇದು ಸಾಧ್ಯ ಆದಮ್ಮ ಅಂತ. ಮತ್ತು ಸಾಧ್ಯ ಆಗಿ ಆಕತಿ ಮಾಡಿದ್ರೆ ಜನ ಚೇಂಜ್ ಆಗ್ಬೇಕು. ಇಷ್ಟೇ ಜನ ಚೇಂಜ್ ಆಕತಿ. ಸ್ವಲ್ಪ ಇದು ಐತಿ. ಪ್ರತಿಯೊಂದು ಎಷ್ಟೋ ನಮಗೆ ಮೇಲೆ ಎಷ್ಟೆಲ್ಲ ಅಟ್ಯಾಕ್ ಆಗ್ಯಾವ ರೀ. ಬ್ರಿಟಿಷರಿದ್ದಾಗ ಬಾಂಬಿಗೆ ನಮ್ಗೆ ಮನುಷ್ಯರನ್ನ ಕಟ್ಟಿ ಸಾಯಿಸ್ತಿದ್ರು. ಆದ್ರೆ ಏನೋ ಇದು ಆಗಿ ಅಂಥದ್ರಾಗ ಹೊರಗೆ ಬಂದೆ ನಾವು. ಇದು ಚೇಂಜ್ ಆಗ್ಬೋದು ಇಂದಿಲ್ಲ ನಾಳೆ. ಅದೇನೈತಿ ಚೇಂಜ್ ಮಾಡೋಕೆ ಮಂದಿ ಪ್ರಯತ್ನ ಪಡಬೇಕು. ಆಕತಿ. ನಮ್ಮ ರೈತ ಎಷ್ಟೆಲ್ಲ ಕಷ್ಟಪಡ್ತಾನೆ. ಅವ್ರು ರೊಕ್ಕ ತೊಗೋತಾನೆ ಬೆಳಿಗ್ಗೆ ತೊಗೊಳ್ಳಿ ಬಿಡು. ಆದ್ರೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಇವತ್ತಿನಿಂದಾಗ. ಒಳ್ಳೇದನ್ನೋದು ಎಲ್ಲಿ ಸಿಗ್ತಾ ಇಲ್ಲ. ಗುಡಿಗೆ ಹೋಗ್ರಿ, ಗುಡಿಗೂ ಅಲ್ಲಿ ದಕ್ಷಿಣ ಅಂತಾರೆ. ಈ ಕಡೆ ನ್ಯಾಯಾಲಯಕ್ಕೆ ಹೋಗ್ರಿ, ಅಲ್ಲಿ ದಕ್ಷಿಣ ಅಂತಾರೆ.
ಈ ಕಡೆ ತಾಯಿ ಮಕ್ಕಳ ಬಳಿ ಪ್ರೀತಿನೇ ಅದು ಇಲ್ಲ. ಬರೀ ಏನಪ್ಪ ಏನೋ ಮಕ್ಕಳು ನಡೆದೇವಿ ಹೆಂಗಾರ ಮಾಡಿ ಅವ್ರು ಯಾವಾರ ಅಂತ ಒಳ್ಳೆ ಇದಕ್ಕೆ ಕೊಡಬೇಕಪ್ಪ ಅಂತೇಳಿ ಆ ಪ್ರೀತಿ ಮನಸ್ಸು ನೋಡೋ ಮಂದಿ ಯಾರೂ ಇಲ್ಲ. ಇವತ್ತು 80% ಮಂದಿ ಕೇಳ್ತೀನಿ, ನಮ್ಮ ಅನಿಲ್ ಅಂಬಾನಿಯವ್ರ ತಗೊಳ್ಳಿ ಇವತ್ತಿನ ದಿನದಾಗ ಆ ಅಕ್ಕಾಗ ಅಣ್ಣಾಗ ಒಪ್ತೈತಿ. ನೀವೇ ಹೇಳ್ಬೇಡಿ ಇವ ಅಣ್ಣ ಹೆಂಗದಾನ ದಾಡ್ಸಿ ಗಾಡ್ಜಿಲ್ ಇದ್ದಂಗೆ ಅದಾನ. ಇವ್ರು ಹಿಂಗೆ ಈ ಅಕ್ಕ ಹೆಂಗದಾರ ರೊಕ್ಕದ ಏನೋ ಇದು ವಿಚಾರ ನೋಡಿ ಆ ಅಕ್ಕ ನಗ್ನ ಆಗ್ಯಾರ. ಹೌದಿಲ್ಲ? ನಮ್ಮ ನೋಡೋಂತ ಹಿಂಗೆ ಕಾಣ್ತೈತಿ. ಅಯ್ಯೇ ಇದ್ದಂಗೆ ಹೇಳ್ತೇವೆ ಬಿಡ್ರಿ, ಯಾರು ನಮಗೇನೇನು ಅಂತಾರೆ. ನಾವು ಎಲ್ಲ ಪ್ರತಿಯೊಂದಾಗ ಯೂಟ್ಯೂಬ್ನಾಗ ಹೋಗ್ರಿ, ಅವರು ತಮ್ಮ ರೊಕ್ಕ ಆಗ್ಬೇಕಂತೇಳಿ ಇದು ಮಾಡಕತ್ತಾರೆ ಇಷ್ಟೇ. ಯಾರೇನು ಮಾಡಲ್ಲ. ತಮ್ಗೆ ಸಬ್ಸ್ಕ್ರೈಬರ್ ಭಾಳ ಜಾಸ್ತಿ ಆಗ್ಬೇಕಪ್ಪ, ನಮ್ಮ ಲೈಕ್ ಜಾಸ್ತಿ ಮಾಡ್ಬೇಕಪ್ಪ, ಅದ್ರಾಗೂ ಕಂಡಿಡು. ಮತ್ತು ನಮ್ಮ ಟಿ ವಿ ಒಳಗೆ ನ್ಯೂಸ್ ಚಾನಲ್ದವ್ರು ಅವರು ಹಂಗೆ ಮಾಡಿದರು. ನಮಗೂ ಜಾಸ್ತಿ ಮಂದಿ ನೋಡ್ಬೇಕಪ್ಪ, ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕಪ್ಪ, ಹಿಂಗೆ ಅಂತೇಳಿ ಅವರು ಇದು ಮಾಡಿದರು. ಒಳ್ಳೇದು ಎಲ್ಲಿ ಸಿಗ್ತಾಯಿದೆ ನಮ್ಮ ಜಗತ್ತಿನಾಗ ಇವತ್ತು? ಹೆಂಗೆ ನಮ್ಮ ಮಂದಿ ಒಳ್ಳೇದಾಗ್ಬೇಕಂತ ಗೊತ್ತಾಗ್ತಾಯಿಲ್ಲ. ಆದರೂ ಇಷ್ಟೆಲ್ಲ ಕೆಟ್ಟ ಜಗತ್ತಿನಾಗ ಒಳ್ಳೆಯ ಮಂದಿ ಅಂದ್ರೆ ಭಾರಿ ಗ್ರೇಟ್. ಏನು ರೀ ಪ್ರತಿಯೊಂದಕ್ಕೂ ರೊಕ್ಕ ಕೇಳಾಕತ್ತಾರೆ ಇವತ್ತು. ಮಗ್ಲ ಹೆಣ ಇಟ್ಕೊಂಡು ಎಷ್ಟೋ ಮಂದಿ ರೊಕ್ಕಕ್ಕಾಗಿ ಬಡ್ದಾಡಿದಂತ ಕಣ್ಮುಂದೆ ನೋಡಿ ಟಿ ವಿ ಒಳಗೆ ತೋರಿಸ್ತಾರೆ. ಎಷ್ಟೋ ಮಂದಿ ಆಸ್ತಿಗಾಗಿ ಜಗಳಾಡ್ಯಾರ. ನಮ್ಮ ಇದ್ರಿಗೂ ಎಷ್ಟೋ ಇದಾಗ್ಯಾವ. ಒಬ್ಬರು ಅಕ್ಕಾರಿದ್ರಲ್ಲಿ ಇಡೀ ಪೂರ 42 ವಯಸ್ಸು ಇರ್ಬೋದು ಅಕ್ಕದು. ಎಷ್ಟೆಲ್ಲ ಜಗಳ ಮಾಡಿದರು ನೋಡ್ತಾ ಇರ್ಬೇಕು ನನಗೆ ಮುಂದೆ. ಬರೀ ಆಸ್ತಿಗಾಗಿ ಜಗಳ ಸುಮಾರು 22 ವರ್ಷ ಬರೀ ಜಗಳನೇ ಮಾಡಿದರು. ಲಾಸ್ಟಿಗೆ ಹೋಗ್ತಾ ಹೇಳಿದರು, ಏನಪ್ಪ ನನ್ನ ಜೀವನ ಎಲ್ಲ ಬರೀ ಜಗಳ ಮಾಡ್ದಾಗಾಯ್ತು. ಈಗ ನನಗೆ ಕಿಡ್ನಿ ಪ್ರಾಬ್ಲಮ್ ಐತಿ, ಒಂದು ಉಂಡಿದು ಮೈಗೆ ಹತ್ತಾಯ್ತಲ್ಲ, ಒಂದು ನೆಟ್ಗೆ ಕುಂದ್ರಾಗ ಆಗ್ತಾಯಿಲ್ಲ, ಏನು ಮಾಡೋದು ಸಂತು ಗೊತ್ತಾ ಈ ಟೈಪ್ ಅಂದರು. ಅದಕ್ಕೆ ಏನಪ್ಪ ಪ್ರತಿಯೊಬ್ಬರು ಇರೋ ಹೊತ್ತಾಗ ಸಂತೋಷನಿತಿರ್ಬೇಕು. ಇವತ್ತಿಂದ ಈ ಟೈಮ್ ಈ ದಿನ ಮರಳಿ ಬರಲ್ಲ. ಈ ಟೈಮ್ ಇವತ್ತು ನಾಳೆ ಬೇಕಂತ ಸಿಗಲ್ಲ. ನಾಳೆ ಒಂದು ಬೇರೆನೇ ಹೊತ್ತು ಬರ್ತೈತಿ, ಬೇರೆ ದಿನವೇ ಬರ್ತೈತಿ. ನಮ್ಮ ಜೀವನದಾಗ ಒಂದು ದಿನ ಆಯಸ್ಸನ್ನು ಕಮ್ಮಿ ಆಕತಿ. ಹಾಗೆ ಪ್ರತಿಯೊಂದು ಮತ್ತು ಏನಂದ್ರೆ ನಮ್ಮ ರಾಜಕಾರಣಿ ಮಾಡೋಂಥ ಹೊಲಸುಗಳು ಏನು ರೀ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೇಲ ಕೋರ್ಟ ಕಚೇರಿ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ರೆ ನಮ್ಮ ಮುಂದಿನ ಜೀವನ ಹೆಂಗೆ? ಎಲ್ಲರೊಬ್ಬರಿಗೂ ಜೈಲಿಗೆ ಹೋಗ್ಬೇಕಾ? ಎಲ್ಲರೊಬ್ಬರು ಕೋರ್ಟ್ ಕಚೇರಿ ಹೋಗ್ಬೇಕಾ? ನ್ಯೂಸ್ ಚಾನಲ್ ನೋಡಿ ಹಚ್ಚಿದ್ರೆ ಬರ್ತವೆ, ಅವನದು FIR ಆಯಿತು, ಇವಂದು ಇದಾಯಿತು, ಅವನ ಚಾರ್ಜ್ ಶೀಟ್ ಆಯಿತು, ಇದಾಯಿತು. ಬರೀ ಇದೇ ಕಾನೂನು. ನಮ್ಮ ಬುಕ್ದಾಗ ಹೇಳ್ತಾರೆ, ಒಬ್ಬನ ಕೇಸ್ ಇತ್ತಂದ್ರೆ ಅವ ಮುಖ್ಯಮಂತ್ರಿ ಆಗೋ ಅರ್ಹತೆ ಇಲ್ಲ ಸಂವಿಧಾನ ಪ್ರಕಾರ. ಆಯಿತಾ? ಇದು ಸಂವಿಧಾನ ಐತಾ? ಇವತ್ತು TV ನೋಡ್ರಿ, ಪ್ರತಿಯೊಂದು ಆ MLA ಮೇಲೆ ಇಟ್ಟು ಕೇಸ್ ಅದ, ಈ MLA ಮೇಲೆ ಇಟ್ಟು ಕೇಸ್ ಅದ. ಹೌದು, ಇದೇನು ರೀ ಇದು ಸಂವಿಧಾನ? ಮಾಡ್ತಾಯಿದ್ದು ಯಾರು ರೀ ಜೀವನ? ಎಲ್ಲ ನೋಡ್ರಿ, ನಮ್ಮ ಸಣ್ಣ ಚಿಕ್ಕ ಮಕ್ಕಳಿದ್ದಾಗ ಹೇಳ್ತಾರೆ, ಒಬ್ಬಂದು ಕೇಸ್ ಇತ್ತಂದ್ರೆ ಅವ ರಾಜಕಾರಣಿ ಆಗೋ ಅರ್ಹತೆ ಇಲ್ಲ. ಈಗ ಆಗ್ತಾ ಇರೋದು ತಾವೇ. ಏನ್ರಪ್ಪ ಅದು?